ವಾರ್ಡನ್ ರಜಿಯಾ ಸುಲ್ತಾನ್ ಅವರು ಶಿಸ್ತುಬದ್ಧವಾಗಿ ಇರಬೇಕು, ಸಲಹೆ ಸೂಚನೆಗಳನ್ನು ತಿಳಿಸುವುದನ್ನು ಸ್ವೀಕರಿಸದೆ ನಮ್ಮ ಗೆಳತಿಯರು ತಾವೇ ಟಾಯ್ಲೆಟ್ ಕ್ಲೀನ್ ಮಾಡಿ ವಿಡಿಯೋ ಹರಿಬಿಟ್ಟಿದ್ದು, ರಜಿಯಾ ಸುಲ್ತಾನ್ ಅವರು ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆಂದು ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿ ರಜಿಯಾ ಸುಲ್ತಾನರ ವಿರುದ್ಧದ ಅಪವಾದಕ್ಕೆ ವಿದ್ಯಾರ್ಥಿನಿಯರು ಸ್ಪಷ್ಟೀಕರಿಸಿ ನಮಗೆ ವಾರ್ಡನ್ ರಜಿಯಾ ಸುಲ್ತಾನ್ ಅವರೇ ಇರಬೇಕು ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ರು. ವಾರ್ಡನ್ ರಜಿಯಾ ಸುಲ್ತಾನ್ ಸ್ಪಷ್ಟೀಕರಿಸಿ, ನಾನು ವಿದ್ಯಾರ್ಥಿಗಳೊಂದಿಗೆ ಪ್ರೀತಿಯಿಂದ ಹಾಗೂ ಸರ್ಕಾರದ ಎಲ್ಲಾ ಸೌಲಭ್ಯಗಳ ನೀಡುತ್ತಾ ಬಂದಿದ್ದೇನೆ. ನಾನು ವಿದ್ಯಾರ್ಥಿನಿಯರಿಗೆ ದ್ರೋಹ ಮಾಡುವ ಮಹಿಳೆಯಲ್ಲ ಎಂದು ತಿಳಿಸಿದರು. ನಿಮ್ಮ ಹೆಸರು? ಶಾಂತ ಸರ್. ಶಾಂತ. ನೀವು ಎಲ್ಲಿ ಓದ್ತಾ ಇರೋದು? ಬಿ ಎಡ್. ನೀವು ವಸತಿಯಲ್ಲಿ ಉಳ್ಕೊಂಡಿರೋದು ಯಾವ ಹಾಸ್ಟೆಲ್? ಬಿಸಿಎಂ ಹಾಸ್ಟೆಲ್. ಬಿಸಿಎಂ ಹಾಸ್ಟೆಲ್. ಯಾವ ಊರಲ್ಲಿದೆ ಅದು? ಮಾನ್ವಿಲಿದೆ. ಈಗ ನಿಮ್ಮ ವಾರ್ಡನ್ ಹೆಸರೇನು? ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್. ಈಗ ನಿಮ್ಮ ಮೇಲೆ ಮೇಡಮ್ನು ಯಾವ ರೀತಿ ಕೋಆಪರೇಟ್ ಇದ್ದಾರೆ? ಚೆನ್ನಾಗೇ ಇದ್ದಾರೆ. ಹುಡುಗಿಯಾಗಿ ಹೊರಗಡೆ ಸಮಾಜ ಮತ್ತು ನಮ್ಮ ಎಲ್ಲರ ಮಧ್ಯೆ ಹೆಂಗೆ ಫೇಸ್ ಮಾಡಬೇಕು ಎಲ್ಲ ಹೇಳ್ತಿದ್ದಾರೆ. ನಾನೊಂದು ಹುಡುಗಿಯಾಗಿ ನಾನು ಎಷ್ಟೆಲ್ಲ ಫೇಸ್ ಮಾಡಿ ಬಂದೀನಿ, ನೀವು ಹಂಗೆ ಆಗಬಾರ್ದು, ಧೈರ್ಯದಿಂದ ಇರ್ರಿ, ನಿಮಗೆ ಬರೋ ಸೌಲಭ್ಯನೇ ನೀವು ಕೇಳಿ ಪಡೀರಿ. ನೀವು ಯಾಕೆ ಇಲ್ಲಿ ಯಾರು ನಿಮಗೇನೋ ಬಿಟ್ಟು ಕೊಟ್ಟಿಲ್ಲ, ಅವ್ರು ನಿಮ್ಗೆ ಕೊಟ್ಟಿರೋದೇ ನಿಮ್ಗೆ ಕೇಳ್ರಿ, ನೀವೆಲ್ಲ ಕೇಳಿ ಪಡ್ಕೊಡಿ ಫಸ್ಟು. ಇದನ್ನ ನೀವು ಅಂಜತಕ್ಕದ್ದೇನಿಲ್ಲ. ಅಡುಗೆರು ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ, ನಾನು ತಪ್ಪು ಮಾಡಿದ್ರೆ ನನಗೆ ಹೇಳಿಲ್ಲ, ತಾಲೂಕು ಆಫೀಸರ್ಗೆ ಹೇಳಿ. ನಾನು ನಿಮಗೆ ಬೇಕಾಗಿರೋದೆಲ್ಲ ನನ್ನೇ ಕೇಳಿ, ಇಲ್ಲ ತಾಲೂಕು ಆಫೀಸರ್ನ ಕೇಳಿ. ನಾನು ಯಾವತ್ತಿದ್ರೂ ನಿಮ್ಮ ಜೊತೆಗಿರ್ತೀನಿ. ನಾನು ಇಲ್ಲಿ ವಾರ್ಡನ್ ಮೇಡಮ್ ಅಲ್ಲ, ಆ್ಯಸ್ ಎ ಸಿಸ್ಟರ್ ಆಗಿ ಬಂದಿದ್ದೀನಿ, ನಿಮ್ಮ ಅಕ್ಕನ ಥರ ಟ್ರೀಟ್ ಮಾಡಿರಿ ಅಂತ ಹೇಳಿದ್ದಾರೆ. ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯವನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇನ್ನೂ ನಾನು ಇನ್ಚಾರ್ಜ್ ತೆಗೆದುಕೊಂಡು 1 ತಿಂಗಳು ಸಹ ಆಗಿಲ್ಲ. ಈ ಒಂದು ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಎಲ್ಲ ರೀತಿಯಿಂದ ನಾನು ಸ್ವಚ್ಛತೆ ಇಡಿಸಲಾಗಿದೆ. ಇಲ್ಲಿ ಸಿಬ್ಬಂದಿ ವರ್ಗ ಜೊತೆ ನಾನು ಕೆಲಸ ತಗೊತೀನಿ ವಿನಃ ಮಕ್ಕಳ ಜೊತೆ ಯಾವುದೇ ರೀತಿಯ ಸಹಾಯ ಆಗಲಿ, ಯಾವುದೇ ರೀತಿಯ ಸ್ವಚ್ಛತೆ ಆಗಲಿ ನಾನು ತೆಗೆದುಕೊಳ್ಳೋದಿಲ್ಲ. ನಮಗೆ ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ 6 ಸಿಬ್ಬಂದಿ ವರ್ಗದವ್ರನ್ನ ಕೊಟ್ಟಿದ್ದಾರೆ. 2 ನೈಟ್ ವಾಚ್ಮೆನ್ ಇದ್ದಾರೆ, ಅಡುಗೆ ಮಾಡೋರು ಇದ್ದಾರೆ, ಕಸ ಹಾಗೂ ಬಂಡೆ ಒರೆಸೋರು ಸಿಬ್ಬಂದಿ ವರ್ಗರು ಇದ್ದಾರೆ. ನಾನು ಎಂದಿಗೂ ಮಕ್ಕಳ ಜೊತೆ ಶೌಚಾಲಯ ಆಗಲಿ, ಬಾತ್ರೂಮ್ ಆಗಲಿ ನಾನು ಸ್ವಚ್ಛತೆ ಮಾಡಿಸುವುದಿಲ್ಲ. ಇದು ತುಂಬ ಸುಳ್ಳು, ತಪ್ಪು. ನನ್ನ ಮೇಲೆ ಮಾನಹಾನಿ ಮಾಡಿದ್ದಾರೆ. ಅದೇನೋ ಮಕ್ಕಳು ಏನು ಹೇಳಕ್ಕೆ ಹೋಗಿ ಅದು ಏನು ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನಾನು ಮಕ್ಕಳಿಗೆ ಎಂದಿಗೂ ಹೇಳುವುದಿಲ್ಲ ಶೌಚಾಲಯ ತೊಳೀರಿ, ಬಾತ್ರೂಮ್ ತೊಳೀರಿ ಅಂತ ನಾನು ಎಂದಿಗೂ ಹೇಳುವುದಿಲ್ಲ. ನಾವು ವಾರದಾಗ ಒಂದು ಸಲ ನಾವು ಬಾತ್ರೂಮನ್ನು ಟಾಯ್ಲೆಟ್ ರೂಮನ್ನು ತೊಳೆಸ್ತೀವಿ. ನನ್ನ ಹತ್ರ ಅದು GPS ಫೋಟೋನೇ ಇದೆ. ಟಾಯ್ಲೆಟ್ ರೂಮ್ ತೊಳೆಯೋರು ಹೊರಗಿನಿಂದ ಕರೆಸಿ ಆ ಸ್ವಚ್ಛತೆಯನ್ನು ಮಾಡಿಸಲಾಗುತ್ತದೆ. ವಾರದಾಗ ಒಂದು ಸಲ ಸ್ವಚ್ಛತೆ ಆಗುತ್ತೆ. ಇದು ಏನು ನ್ಯೂಸ್ ಆಗಿದೆ ಅಲ್ಲ, ನನ್ನ ಮೇಲೆ ಮಾನಹಾನಿಯಾಗಿದೆ ಅಲ್ಲ, ಇದಕ್ಕೆ ನನಗೆ ನ್ಯಾಯ ಬೇಕು. ನಾನು ತಪ್ಪು ಮಾಡೋದಿಲ್ಲ, ನಾನು ಮಾಡಿಲ್ಲ.